ನಮಸ್ತೆ ಎಲ್ಲರಿಗೂ. ಈಗ ನಾವು ಯೂಸರ್ ಇನ್ಪುಟ್ ಮತ್ತು ಪ್ರಿಂಟ್ ಸ್ಟೇಟ್ಮೆಂಟ್ಸ್ಗಳು ನೋಡೋಣ ಪೈಥಾನಲ್ಲಿ. ಓಕೆ, ಸೊ ನಾನು ಆಲ್ರೆಡಿ ಒಂದು ಫೋಲ್ಡರ್ ಮಾಡಿದ್ದೀನಿ ಡೆಸ್ಕ್ಟಾಪಲ್ಲಿ. ಆ ಫೋಲ್ಡರ್ ಓಪನ್ ಮಾಡ್ಕೊಂಡು ಈ ಫೋಲ್ಡರ್ ಮುಖಾಂತರ ನಾನು VS ಕೋಡ್ ಓಪನ್ ಮಾಡ್ಕೊತೀನಿ ಇದು ಸೇಮ್ ಪಾತಲ್ಲಿ. ಸೊ ಆ ಮಾಡಬೇಕಂದ್ರೆ ನಾವು ಅಲ್ಲಿ ಪಾತಲ್ಲಿ ಹೋಗ್ಬಿಟ್ಟು CMD ಮ್ಯಾನ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನಾನು ಕೋಡ್ ಸ್ಪೇಸ್ ಡಾಟ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ನಾನು ಕೋಡ್ ಸ್ಪೇಸ್ ಡಾಟ್ ಅಂತ ಹೊಡೆದಿದ ತಕ್ಷಣ ನನಗೆ VS ಕೋಡ್ ಓಪನ್ ಆಗುತ್ತೆ. ಫೈನ್. ಸೊ ಈಗ ನಾನು ಇಲ್ಲಿ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ನಾವು ಸೆಕೆಂಡ್ ಕಾನ್ಸೆಪ್ಟ್ ಯಾವ ಕಾನ್ಸೆಪ್ಟ್ ಕಲಿತಾರದು ಈಗ ನಾವು ಯೂಸರ್ ಇನ್ಪುಟ್ ಅಂಡ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಓಕೆ .py ಅಂತ ಕೊಡ್ತೀನಿ. ಓಕೆ, ಫೈನ್. ಯೂಸರ್ ಇನ್ಪುಟ್ ಯಾತಕ್ಕೋಸ್ಕರ ಬೇಕು? ಸಪೋಸ್ ಅಸ್ಯೂಮ್ ಮಾಡ್ಕೊಳ್ಳಿ ವೇರಿಯೇಬಲ್ಸ್ ನ ಆಡ್ ಮಾಡಬೇಕು. ಲೆಟ್ಸ್ ಗೋ ವಿತ್ ದ ಬೇಸಿಕ್ ಫಸ್ಟ್. ಓಕೆ, N1 ಅಂತ ಹೇಳ್ಬಿಟ್ಟು 10 ಅಂತ ಇಟ್ಕೊಂತೀನಿ. ಓಕೆ, N2 = 20 ಅಂತ ಇಟ್ಕೊಂಡಿರ್ತೇನೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಲೆಟ್ಸ್ ಟ್ರೈ ಟು ಪ್ರಿಂಟ್ ಇಟ್ ಔಟ್. ಓಕೆ, N1 + N2 ಅಂತ ಹೇಳಿ. ಓಕೆ, ಈಗ ಇದು ಫೈಲ್ ನ ರನ್ ಮಾಡಬೇಕು. ಈ ಪ್ರೋಗ್ರಾಮ್ ನ ಹೇಗೆ ಪೈಥಾನ್ 2 ಅಂತ ಕೊಟ್ಬಿಟ್ಟು ಟ್ಯಾಬ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಫೈಲ್ ಬಂದ್ಬಿಡುತ್ತೆ. ಓಕೆ, ಎಂಟರ್ ಕೊಟ್ಟಿದ ತಕ್ಷಣ ನಮ್ಗೆ ನೋಡಿ ಔಟ್ಪುಟ್ ಸಿಗ್ತಿದೆ 30 ಅಂತ. 10 + 20 is nothing but 30. ಓಕೆ, ಬಟ್ ಇಲ್ಲಿ ನೋಡಿ ನಾವಾಗಿ ಡಿಫೈನ್ ಮಾಡಿರೋದು. ಓಕೆ, ಯೂಸರ್ ಡಿಫೈನ್ ಮಾಡಿಲ್ಲ. ಫೈನ್. ಈಗ ನಾವು ಯೂಸರ್ ಇಂದಾನೆ ಡೈನಾಮಿಕಲಿ ನಾನು ವ್ಯಾಲ್ಯೂ ಫೆಚ್ ಮಾಡಿಬಿಟ್ಟು ಅವ್ನು ಕೊಟ್ಟಿರೋಂಥ ವ್ಯಾಲ್ಯೂಗೆ ನಾನು ಆಡ್ ಮಾಡಿಕೊಡ್ಬೇಕು. ಸೊ ಆಗ ನನಗೆ ಕೀವರ್ಡ್ ಇದೆ ಬೇಸಿಕಲಿ ಕಾಲ್ಡ್ ಆಸ್ ಇನ್ಪುಟ್ ಅಂತ. ಸೊ ಇನ್ಸ್ಟೆಡ್ ಆಫ್ ಹಾರ್ಡ್ ಕೋಡಿಂಗ್ ನಾನು ಏನ್ ಮಾಡಬೇಕು, ಇನ್ಪುಟ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬರೀತೀನಿ ಎಂಟರ್ num1 ಅಂತ ಹೇಳಿ. ಓಕೆ, ಸಿಮಿಲರ್ಲಿ ಅವ್ನು ಏನ್ ಎಂಟರ್ ಮಾಡ್ತಾನೆ ಯೂಸರ್, ಇದು ಕನ್ಸೋಲಲ್ಲಿ ಪ್ರಿಂಟ್ ಆಗುತ್ತೆ ಎಂಟರ್ num1 ಅಂತ ಇಲ್ಲಿ ನಾನು ತೋರಿಸ್ತೀನಿ ಈಗ. ಓಕೆ, ಸಿಮಿಲರ್ಲಿ ಸ್ಟೋರ್ ಆಗುತ್ತೆ. ಸಿಮಿಲರ್ಲಿ N2 ಅಷ್ಟೇ ನಾನು ಇನ್ಪುಟ್ ಅಂತ ಹೇಳ್ಬಿಟ್ಟು ಎಂಟರ್ num2 ಅಂತ ತಗೊಂತೀನಿ. ಓಕೆ, ಸಾರಿ num2. ಓಕೆ, num2 ಅಂತ ತಗೊಂತೀನಿ. ಫೈನ್. ಇದು ಒಂದ್ಸತಿ ರನ್ ಮಾಡಿ ನೋಡೋಣ. ಓಕೆ, ಸೊ ಲೆಟ್ಸ್ ಸಿ ಎಂಟರ್ num1. ನೋಡಿ ಅಲ್ಲಿ ನಾವು ಇನ್ಪುಟ್ ಅಲ್ಲಿ ಒಳಗೆ ಏನ್ ಬರ್ತಿದೀವಿ ಅದೇ ಕನ್ಸೋಲ್ ಅಲ್ಲಿ ಬರ್ತಿದೆ, ರೈಟ್? ಎಂಟರ್ num1. ಲೆಟ್ಸ್ ಗಿವ್ ಸಮ್ ವ್ಯಾಲ್ಯೂ. ಓಕೆ, 20 ಅಂತ ಕೊಡ್ತಿರ್ತೇನೆ. ಓಕೆ, ನೆಕ್ಸ್ಟ್ ಲೈನ್ ಅಲ್ಲಿ ಎಂಟರ್ num2 ಅಂತ ಕೇಳ್ತಿದೆ. ಅಫ್ಕೋರ್ಸ್ ನಾನು ಏನ್ ಮಾಡ್ತೀನಿ 30 ಅಂತ ಕೊಡ್ತೀನಿ. ಓಕೆ, ನಮ್ಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನ್ ಬರಬೇಕು, 20 + 30 is nothing but 50 ಅಂತ ಬರಬೇಕು. ಓಕೆ, ನಾನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಏನಾಗ್ತಿದೆ, ಇನ್ಸ್ಟೆಡ್ ಆಫ್ 50 20 30 ಅಂತ ಬರ್ತಿದೆ. ಯಾತಿಗೋಸ್ಕರ? ಏನ್ ರೀಸನ್ ಏನಂದ್ರೆ ಇದು ಬೇಸಿಕಲಿ ಕನ್ಕ್ಯಾಟ್ ಆಗ್ತಿದೆ. ಓಕೆ, ಅಂದ್ರೆ ಅದು N1 ವ್ಯಾಲ್ಯೂ ಏನ್ ನಾವು ಕೊಟ್ಟಿದೀನಿ ಇಲ್ಲಿ 20 ಅಂತ, ಅದು ಇನ್ಪುಟ್ ಇದೆ ಅಲ್ಲ, ಡಿಫಾಲ್ಟ್ ಆಗಿ ಸ್ಟ್ರಿಂಗ್ ಅಲ್ಲಿ ತಗೊಳುತ್ತೆ. ಓಕೆ, ಲೆಟ್ಸ್ ಸಿ ದ ಟೈಪ್. ನಿಮ್ಗೆ ಆಲ್ರೆಡಿ ಗೊತ್ತು ಟೈಪ್ ಹೇಗೆ ಚೆಕ್ ಮಾಡಬೇಕು ಅಂತ. ನೋಡಿ, ನಾನು ಸಿಂಪ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಪ್ರಿಂಟ್ ಟೈಪ್ ಆಫ್ N1 ಅಂತ ಕೊಡ್ತೀನಿ. ಆಯ್ತಾ? ಸಿಮಿಲರ್ಲಿ ಕೆಳಗುನು ಕೊಡೋಣ. ಓಕೆ, ಪ್ರಿಂಟ್ ಟೈಪ್ ಆಫ್ N2 ಅಂತ ಹೇಳಿ. ಓಕೆ, ನಾವು ಲೆಟ್ಸ್ ಸಿ ರ್ಯಾಂಡಮ್ ಆಗಿ ಅದೇ ವ್ಯಾಲ್ಯೂ ಕೊಡೋಣ 20 30 ಅಂತ. ಓಕೆ, ಇಲ್ಲಿ ನೋಡಿ ಎರಡು ಸ್ಟ್ರಿಂಗ್ ಅಲ್ಲಿ ಇದೆ. ಸ್ಟ್ರಿಂಗ್ ಅಲ್ಲಿ ಇರುವ ಕಾರಣ ಅದೇನಾಗ್ತದೆ, ಕನ್ಕ್ಯಾಟ್ ಆಗ್ತದೆ. ಓಕೆ, ಇನ್ಸ್ಟೆಡ್ ಆಫ್ ಆಡಿಂಗ್ ಕನ್ಕ್ಯಾಟ್ ಆಗ್ತದೆ. ನಾನು ನಿಮ್ಗೆ ಹೇಳಿದ್ದೆ ಟೈಪ್ ಕ್ಯಾಸ್ಟಿಂಗ್ ಅಂತ ಹೇಳಿ. ಟೈಪ್ ಕ್ಯಾಸ್ಟಿಂಗ್ ಇಸ್ ನಥಿಂಗ್ ಬಟ್ ಟೈಪ್ ಕನ್ವರ್ಷನ್. ನಾನು ಸ್ಟ್ರಿಂಗ್ ಇರುವಂತ ವೇರಿಯೇಬಲ್ಗೆ ನಾನು ಇಂಟೀಜರ್ ಅಂತ ಕನ್ವರ್ಟ್ ಮಾಡ್ಬೋದು. ಈಗ ನಮ್ಗೆ ಏನ್ ಇನ್ಪುಟ್ ಇದೆ ಅದು ಸ್ಟ್ರಿಂಗ್ ಅಲ್ಲಿ ತಗೊಳತ್ತೆ ಇನ್ಪುಟ್. ಓಕೆನಾ? ನೀವು ನೋಡ್ತಿರ್ಬೋದು ಇಲ್ಲೂ ನೋಡಿ ಎರಡು ವ್ಯಾಲ್ಯೂ N1 N2 ನಾನು ಏನ್ ಕೊಟ್ಟಿದ್ದೀನಿ. ಈ ಒಂದು ನೀವು ಕೊಟ್ಟಿರೋದೇ ಇಂಟೀಜರ್, ಬಟ್ ಏನ್ ಮಾಡ್ತಿದೆ ಅದು ಇನ್ಪುಟ್ ಏನಿದೆ ಅದು ಇಂಟರ್ನಲಿ ಅದು ಸ್ಟ್ರಿಂಗ್ ಕನ್ವರ್ಟ್ ಮಾಡ್ಕೊಂತಿದೆ. ಸೊ ನಾನು ಮತ್ತೆ ಏನ್ ಮಾಡ್ಬೇಕು, ನಾನು ಏನ್ ಮಾಡ್ತೀನಿ ಇಂಟಿಗೆ ಟೈಪ್ ಕ್ಯಾಸ್ಟಿಂಗ್ ಮಾಡ್ಕೊಂತೀನಿ. ಫೈನ್. ಸೊ ನಾನು ನೋಡಿ ಡೈರೆಕ್ಟ್ ಆಗಿ ನೀವು ಇಲ್ಲೇ ಕೊಡ್ಬೋದು. ಇದ್ರ ಮುಂದ್ಗಡೆ ಬಂದ್ಬಿಟ್ಟು ಇಂಟ್ ಅಂತ ಹೇಳ್ಬಿಟ್ಟು ಎರಡು ಪ್ಯಾರಂಥಿಸಿಸ್ ಒಳಗಡೆ ಹಾಕ್ಬಿಡಿ ಅದಕ್ಕೆ. ಓಕೆ, ಸೊ ಈಗ ನಾವು ಚೆಕ್ ಮಾಡೋಣ. ಓಕೆ, ಇಂಟ್ ಅಂತ ಇಲ್ಲಿ ಟೈಪ್ ಕ್ಯಾಸ್ಟ್ ಮಾಡ್ಕೊಂತೀನಿ. ಓಕೆನಾ? ಈಗ ನಾವು ಲೆಟ್ಸ್ ಚೆಕ್ ದ ಔಟ್ಪುಟ್. ಓಕೆ, ಸೊ ಎಂಟರ್ ಮಾಡ್ತೀನಿ, ಎಂಟರ್ ಕೊಡ ಸೇಮ್ ವ್ಯಾಲ್ಯೂಸ್ ಕೊಡ್ತೀನಿ. ಓಕೆ, 20 ಎಂಟರ್ num2 30 ಕೊಟ್ಟಿರ್ತೇನೆ. ಫೈನ್. ಸೊ ಈಗ ನೋಡಿ 50 ಅಂತ ಬರ್ತಿದೆ. ಓಕೆ, ಈಸ್ ಇಟ್ ನೆಸೆಸರಿ ಟು ಗಿವ್ ಇಂಟ್ ಇಲ್ಲೇ ಕೊಡ್ಬೇಕು ಅಂತ ಏನಾದ್ರು ನೆಸೆಸಿಟಿ ಇದೆಯಾ? ಇಲ್ಲ. ನೋಡಿ ನಾನು ಇದು ತೆಗ್ಬಿಡ್ತೀನಿ. ಓಕೆ, ಇದೆರಡು ತೆಗ್ಬಿಡ್ತೀನಿ. ಓಕೆ, ನೀವು ಇಲ್ಲೂ ಕೊಡ್ಬೋದು. ಓಕೆ, ಇಂಟ್ ಅಂತ ಹೇಳ್ಬಿಟ್ಟು ಇಲ್ಲೂ ಕೊಡ್ಬೋದು. ನನ್ಗೆ ಗೊತ್ತು N1 ಅಲ್ಲಿ ಈಗ ಸ್ಟ್ರಿಂಗ್ ಇದೆ, ಅದು ಮತ್ತೆ ಇಂಟಿಜರಿಗೆ ಕನ್ವರ್ಟ್ ಆಗುತ್ತೆ N1. ಓಕೆ, ಮತ್ತೆ ಸಿಮಿಲರ್ಲಿ ಇದಕ್ಕೂ ಇಂಟ್ ಅಂತ ಮಾಡ್ಕೊಂತೀನಿ, ಟೈಪ್ ಕ್ಯಾಸ್ಟ್ ಮಾಡ್ಕೊಂತೀನಿ. ಓಕೆ, ಫೈನ್. ನಾವು ಲೆಟ್ಸ್ ಸಿ. ನೋಡಿ ಈಗ num1 30 ಅಂತ ಕೊಡ್ತಿರ್ತೀನಿ.
40 ಅಂತ ಕೊಟ್ಟಿರ್ತೀನಿ ನೋಡಿ 70 30 + 40 70 ಈ ತರನು ನೀವು ಟೈಪ್ ಕಾಸ್ಟಿಂಗ್ ಮಾಡ್ಬೋದು. ಒನ್ ಥಿಂಗ್ ಜ್ಞಾಪಕ ಇಟ್ಕೊಳ್ಬೇಕು, ಈಗ ಏನ್ ಇನ್ಪುಟ್ ಕೊಟ್ಟಿರ್ತೀರಾ ಅದು ಯಾವಾಗ್ಲೂ ಸ್ಟ್ರಿಂಗ್ ಅಲ್ಲಿ ತಗೊಳತ್ತೆ. ಓಕೆ, ಯೂಸರ್ ಇಂದ ಇನ್ಪುಟ್. ಸೊ ನಾವು ಅದಕ್ಕೆ ನಾವು ಯಾವ್ದು ಬೇಕಾದ್ರೂ ಫ್ಲೋಟಿಗೆ ಕನ್ವರ್ಟ್ ಮಾಡ್ತೀರಾ ಮಾಡ್ಕೊಳ್ಳಿ, ಆಯ್ತಾ, ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡ್ಕೊಂತೀರಾ, ಇಟ್ಸ್ ಆಲ್ ಅಪ್ ಟು ಯು. ಫೈನ್. ಸೊ ಬೇಸಿಕಲಿ ನನ್ನ ನಂಬರ್ ಇಟ್ಸ್ ಡಿಪೆಂಡ್ಸ್ ಅಪಾನ್ ದ ಕಾಂಪಿಟೇಷನ್. ನಾನು ಈಗ ಆಡ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನನಗೆ ಇಂಟೀಜರ್ ಬೇಕು. ಓಕೆ, ಸೊ ಓಕೆ, ನಾವು ಲೆಟ್ಸ್ ಸಿ ಇನ್ನೊಂದು ಯಾವ್ದಾದ್ರು ಬರ್ದು. ಓಕೆ, ಸೊ ಕ್ಲಿಯರ್ ಮಾಡ್ಬಿಡ್ತೀನಿ. ಸೊ ನೇಮ್ ಅಂತ ಇಟ್ಕೊಳ್ಳಿ. ಓಕೆ, ನೇಮ್ ನಾನು ಇನ್ಪುಟ್ ತಗೊಂತೀನಿ, ಇನ್ಪುಟ್ ನನ್ಗೆ ಗೊತ್ತು. ಓಕೆ, ಎಂಟರ್ ಯುವರ್ ನೇಮ್ ಅಂತ ಬರೀತೀನಿ. ಫೈನ್. ಓಕೆ, ನೆಕ್ಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಬರೆಯೋಣ. ಓಕೆ, ನಾನು ಏನ್ ಬರೀತೀನಿ, ನೇಮ್ ಕಾಮ ವೆಲ್ಕಮ್ ಟು ಕೋಡರ್ ಯೂಟ್ಯೂಬ್ ಚಾನಲ್ ಅಂತ ಬರೀತೀನಿ. ಓಕೆ, ನಾವು ಲೆಟ್ಸ್ ಸಿ. ಓಕೆ, ಸೇಮ್ ಫೈಲ್ ನ ರನ್ ಮಾಡ್ಬೇಕು ನಾನು. ಸೊ ಎಂಟರ್ ಯುವರ್ ನೇಮ್. ಈಗ ನಾನು ನೇಮ್ ಕೊಡ್ಬೇಕು. ಇಲ್ಲಿ ಇಂಟಿಜರಿಗೆ ನಾನು ಕನ್ವರ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಬಿಕಾಸ್ ಯಾಕಂದ್ರೆ ಇದು ಬೇಸಿಕಲಿ ನನ್ಗೆ ಗೊತ್ತು ಇನ್ಪುಟ್ ಸ್ಟ್ರಿಂಗ್ ಅಲ್ಲೇ ತಗೊಳತ್ತೆ ಅಂತ. ಇಲ್ಲಿ ನೋಡಿ ಎಂಟರ್ ಯುವರ್ ನೇಮ್ ಅಸ್ಯೂಮ್ ಮಾಡ್ಕೊಳ್ಳಿ, ನಾನು ಕೋಡರ್ ಅಮೀನ್ ಅಂತ ಬರೀತೀನಿ. ಓಕೆ, ಒಂದು ಹೆಸರು ಕೊಟ್ಟಿರ್ತೀನಿ. ಎಂಟರ್ ಮಾಡಿದ ತಕ್ಷಣ ಕೋಡರ್ ಅಮೀನ್ ವೆಲ್ಕಮ್ ಟು ಕೋಡರ್ ಅಮೀನ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ಓಕೆ, ಇದೇನು ಇದು ನೇಮ್ ಬರ್ದ್ಬಿಟ್ಟು ಕಾಮ ಮತ್ತೆ ಸ್ಟ್ರಿಂಗ್ ಏನೋ ಬರ್ದಿದ್ದೀರಲ್ಲ ಪ್ರಿಂಟ್ ಅಲ್ಲಿ, ನನ್ಗೆ ಗೊತ್ತಿದ್ದು ಆಲ್ರೆಡಿ ಇದು. ಸೊ ಅದಕ್ಕೆ ಬೇಕಾದ್ರೆ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಅಂತ ಕಲಿಬೇಕಾಗತ್ತೆ. ಓಕೆ, ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಓಕೆ 1 by 1 ಅಂತ ಕಲ್ಕೊಂಡು ಹೋಗೋಣ. ಓಕೆ, ಯಾವ್ಯಾವ ರೀತಿಯಿಂದ ನಾವು ಪ್ರಿಂಟ್ ಮಾಡ್ಬೋದು ಅಂತ ಹೇಳಿ. ಓಕೆನಾ? ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಈಗ ನೋಡಿ, ಪ್ರಿಂಟ್ ಸ್ಟೇಟ್ಮೆಂಟ್ ನ ಕಲಿಯೋಣ. ಓಕೆ, ಪ್ರಿಂಟ್ ಸ್ಟೇಟ್ಮೆಂಟ್ ಇನ್ ಪೈಥಾನ್. ಓವರ್ ಆಲ್ ಆಗಿ ನಮ್ಮ ಹತ್ರ 4 ಟೈಪ್ಸ್ ಆಫ್ ಪ್ರಿಂಟ್ ಸ್ಟೇಟ್ಮೆಂಟ್ ಇದೆ. ಫಸ್ಟ್ ನಾರ್ಮಲ್ ಆಗಿ ಪ್ರಿಂಟ್ ಸ್ಟೇಟ್ಮೆಂಟ್ ಈಗ ನಿಮ್ಗೆಲ್ಲರಿಗೂ ಗೊತ್ತು, ಹೆಲೋ ಆಲ್ ಅಂತ ಬರೀತೀನಿ. ಓಕೆ, ಇದು ನಾರ್ಮಲ್ ಆಗಿ ಏನ್ ಬೇಕಾದ್ರೂ ಬರಿಬಹುದು, ರೈಟ್? ಇದು ನಾರ್ಮಲ್ ಸ್ಟ್ರಿಂಗ್ ಜನರಲ್ ಪ್ರಿಂಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಜನರಲ್ ಪ್ರಿಂಟ್ ಸ್ಟೇಟ್ಮೆಂಟ್. ಫೈನ್. ಸೊ ಈಗ ನಾನು ರನ್ ಮಾಡಿದ್ರೆ ಆ ಫೈಲ್ ಹೆಲೋ ಆಲ್ ಅಂತ ಬರ್ತಿದೆ. ಫೈನ್. ಈಗ ನೆಕ್ಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಟ್ರೈ ಮಾಡೋಣ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ಒಂದ್ ನಿಮ್ಮ ಹತ್ರ ನೇಮ್ ಇದೆ. ಓಕೆ, ನೇಮ್ ಏನಂತ ಇದೆ? ಬಾಬ್ ಅಂತ ಏನೋ ಹೆಸರು ಇದೆ. ಓಕೆ, ಸೊ ಏಜ್ ಇದೆ. ಏಜ್ ಲೆಟ್ಸ್ ಟೇಕ್ ಇಟ್ ಆಸ್ 25. ಓಕೆ, ಏಜ್ ಇದೆ. ಓಕೆ, 26. ಫೈನ್, ಏಜ್ ಇದೆ. ಸೊ ಈ ನೇಮ್ ಮತ್ತೆ ಏಜ್ಗೆ ನಾನು ಪ್ರಿಂಟ್ ಮಾಡಬೇಕು. ನಿಮ್ಗೆ ಆಲ್ರೆಡಿ ಗೊತ್ತು. ಓಕೆ, ಸೊ ನೇಮ್ ಅಂತ ಪ್ರಿಂಟ್ ಮಾಡಿದ್ರೆ ನೇಮ್ ಪ್ರಿಂಟ್ ಆಗುತ್ತೆ. ಅಫ್ಕೋರ್ಸ್ ನಾನು ಹೆಂಗ್ ಹೇಳ್ಬೇಕು, ದಿ ನೇಮ್ ಈಸ್ ಬಾಬ್ ಅಂಡ್ ಹಿಸ್ ಏಜ್ ಈಸ್ 26 ಅಂತ ಪ್ರಿಂಟ್ ಮಾಡಬೇಕು. ಹೇಗೆ ಪ್ರಿಂಟ್ ಮಾಡೋದು? ಬೇಸಿಕಲಿ ನಮ್ಮ ಹತ್ರ 3 ರೀತಿಯಿಂದ ಪ್ರಿಂಟ್ ಮಾಡ್ಬೋದು. ಫಸ್ಟ್ ರೀತಿ ಯಾವುದು? ಫಸ್ಟ್ ರೀತಿ ಕಾಮ ಹಾಕೊಂಡು ನಾವು ಪ್ರಿಂಟ್ ನ ಬರಿಬಹುದು. ನೋಡಿ, ಫಸ್ಟ್ ನಾನು ಡಬಲ್ ಕೋಟ್ಸ್ ಅಲ್ಲಿ ದಿ ನೇಮ್ ಈಸ್ ಅಂತ ಹೇಳ್ಬಿಟ್ಟು ನಾನು ಕಾಮ ಸಪ್ರೇಟ್ ಅಲ್ಲಿ ನೇಮ್ ಅಂತ ಕೊಟ್ಟಿರ್ತೀನಿ. ಲೆಟ್ಸ್ ಟ್ರೈ ಟು ಪ್ರಿಂಟ್ ದಿಸ್ ಒನ್ ಫಸ್ಟ್. ಓಕೆ, ನಾನು ರನ್ ಮಾಡಿದ ತಕ್ಷಣ ದ ನೇಮ್ ಇಸ್ ಬಾಬ್ ಅಂತ ಬಂತು, ರೈಟ್? ಮತ್ತೆ ನಾನು ಏನ್ ಮಾಡ್ತೀನಿ, ಕಾಮ ಹಾಕ್ಬಿಟ್ಟು ದ ಏಜ್ ಈಸ್ ಅಂತ ಹೇಳ್ಬಿಟ್ಟು ದ ಏಜ್ ಈಸ್ ಅಂತ ಹೇಳ್ಬಿಟ್ಟು ಕಾಮ ಕೊಟ್ಬಿಟ್ಟು ಏಜ್ ಅಂತ ಬರಿತೀನಿ. ಓಕೆ, ಕಾಮ ಸಪ್ರೇಟ್ ಕಾಮ ವೇ ಅಲ್ಲಿ ನಾವು ಪ್ರಿಂಟ್ ಸ್ಟೇಟ್ಮೆಂಟ್ ಬರಿಬಹುದು. ಓಕೆ, ದ ಏಜ್ ಇಸ್ 26. ಓಕೆ, ಸೊ ಅರ್ಥ ಆಗಿತ್ತಿದೆ ಅನ್ಸ್ಕೊಂತೀನಿ. ಓಕೆ, ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಬೈ ಯೂಸಿಂಗ್ ಪ್ಲಸ್ ಅಲ್ಲೂ ಸೇಮ್ ಥಿಂಗ್ ನಾವು ಪ್ಲಸ್ ಆಪರೇಟರ್ ಅಲ್ಲೂ ಬರಿಬಹುದು. ನೋಡಿ ಹೆಂಗೆ, ದ ನೇಮ್ ಈಸ್ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ, ಪ್ಲಸ್ ನೇಮ್. ಓಕೆ, ನೇಮ್ ಇಸ್ ನಥಿಂಗ್ ಬಟ್ ಮೈ ವೇರಿಯೇಬಲ್. ನನ್ಗೆ ಗೊತ್ತು ನೇಮ್ ಅಂದ್ರೆ ನನ್ನ ವೇರಿಯೇಬಲ್. ಓಕೆ, ಓಕೆ, ಬಟ್ ಅದು ಸಿಂಗಲ್ ವ್ಯಾಲ್ಯೂಗೆ ಕೊಡೋಕ್ಕಾಗೋದು. ಓಕೆ, ಮಲ್ಟಿಪಲ್ ವೇರಿಯೇಬಲ್ಸ್ ನ ಬರೆಯೋಕ್ಕಾಗಲ್ಲ. ಓಕೆ, ಇದನ್ನು ಸೇಮ್ ರೀತಿಯಲ್ಲಿ ಪ್ರಿಂಟ್ ಆಗುತ್ತೆ ನೋಡಿ. ಬಟ್ ಇಟ್ಸ್ ನಾಟ್ ಎ ಗುಡ್ ಪ್ರಾಕ್ಟೀಸ್. ಬೆಸ್ಟ್ ಪ್ರಾಕ್ಟೀಸ್ ಯಾವುದು ನಾನು ಈಗ ಹೇಳ್ಕೊಡ್ತೀನಿ. ಓಕೆ, ಫಾರ್ಮೇಟೆಡ್ ಸ್ಟ್ರಿಂಗ್ ಅಂತೀವಿ. ಓಕೆ, ಸೊ ಇದೆರಡು ಬೇಸಿಕಲಿ ಯೂಸ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ನನ್ನ ಕರ್ತವ್ಯ ನಾನು ಹೇಳ್ಬೇಕು ಅಂತ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಫಾರ್ಮೇಟೆಡ್ ಸ್ಟ್ರಿಂಗ್ ತಗೊಳ್ಳೋಣ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಪ್ರಿಂಟ್ ಏನ್ ಮಾಡ್ತೀನಿ, ಎಫ್ ಆಫ್ ದ ನೇಮ್ ಈಸ್ ಅಂತ ಹೇಳ್ಬಿಟ್ಟು ನಾನು ಕರ್ಲಿ ಬೇಸಿಸ್ ಅಲ್ಲಿ ಈಗ ದ ನೇಮ್ ಇಸ್ ನಾನು ಏನ್ ಬೇಕು ಅದು ಏನ್ ನೇಮ್ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಿದ್ದೀನಿ ವೇರಿಯೇಬಲ್, ಆ ವೇರಿಯೇಬಲ್ ನಾನು ಇಲ್ಲಿ ಪ್ರಿಂಟ್ ಮಾಡಬೇಕು. ನೇಮ್ ಅಲ್ಲಿ ನನ್ ಬಾಬ್ ಇದೆ, ದ ನೇಮ್ ಇಸ್ ಬಾಬ್. ಆಮೇಲೆ ಮತ್ತೆ ಅಂಡ್ ಏಜ್ ಈಸ್ ಏನು, ಏಜ್. ಓಕೆ, ವೇರಿಯೇಬಲ್. ಓಕೆ, ನೌ ಲೆಟ್ಸ್ ಟ್ರೈ ಟು ರನ್ ದಿಸ್ ಒನ್. ಓಕೆ, ನೋಡಿ, ದ ನೇಮ್ ಇಸ್ ಬಾಬ್ ಅಂಡ್ ದ ಏಜ್ ಇಸ್ 26. ನೋಡಿ, ಇಲ್ಲಿ ಎಫ್ ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಫಾರ್ಮೇಟೆಡ್ ಸ್ಟ್ರಿಂಗ್.
ಓಕೆ, ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಇದ್ ಬರೆಯಲ್ಲ. ಇದ್ ಬರ್ದಿಲ್ಲ ಅಂದ್ರೆ ನಿಮ್ಗೆ ನೋಡಿ ರನ್ ಮಾಡ್ತೀನಿ, ದ ನೇಮ್ ಈಸ್ ನೇಮ್ ಅಂಡ್ ದ ಏಜ್ ಇಸ್ ಏಜ್ ಅಂತ ಬರುತ್ತೆ. ಸೊ ದಿಸ್ ಇಸ್ ನೆಸೆಸರಿ ಟು ಆಡ್. ಓಕೆ, ಸೊ ಈ ರೀತಿಯಲ್ಲೂ ಬರೀಬಹುದು. ಅಥವಾ ಓಕೆ, ಪ್ರಿಂಟ್ ದಿ ನೇಮ್ ಈಸ್, ನಾನು ಏನ್ ಬರಿತೀನಿ, ಎಂಟಿ ಕರ್ಲಿ ಬ್ರೇಸಸ್ ಬರಿತೀನಿ, ಅಂಡ್ ಏಜ್ ಈಸ್ ಎಂಟಿ ಕರ್ಲಿ ಬ್ರೇಸಸ್ ಬರಿತೀನಿ, ಡಾಟ್ ಫಾರ್ MAT ಫಾರ್ಮೇಟ್ ಅಂತ. ಓಕೆ, ನೇಮ್ ಕಾಮ ಏಜ್. ಏನಾಗುತ್ತೆ ನೋಡಿ, ಇದು ಮತ್ತೆ ಇದು ಎರಡು ಫಾರ್ಮೇಟೆಡ್ ಸ್ಟೇಟ್ಮೆಂಟ್. ನಾನು ಇಲ್ಲಿ ಎಫ್ ಅಂತ ಬರ್ತಿದ್ದೀನಿ, ಬಟ್ ಈ ಪ್ರಿಂಟ್ ಸ್ಟೇಟ್ಮೆಂಟ್ ನೋಡಿ ಡಾಟ್ ಫಾರ್ಮೇಟ್ ಅಂತ ಬರ್ದ್ಬಿಟ್ಟು ಪ್ಯಾರಂಥೆಸಿಸ್ ಒಳಗೆ ವ್ಯಾಲ್ಯೂಸ್ ನ ಪಾಸ್ ಮಾಡಿದ್ದೀನಿ. ಇದ್ ನೇಮ್ ಏನಿದೆ ಇದು ಸೀದಾ ಹೋಗುತ್ತೆ ಇದು ಫಸ್ಟ್ ಕರ್ಲಿ ಬ್ರೇಸಸ್ಗೆ, ಪ್ರೆಸಿಡೆನ್ಸ್ ತರ. ಓಕೆ, ದಿಸ್ ಆಸ್ ಫಸ್ಟ್ ಪ್ರೆಸಿಡೆನ್ಸ್, ಏಜ್ ಇರೋದ ಸೆಕೆಂಡ್ ಪ್ರೆಸಿಡೆನ್ಸ್. ಓಕೆ, ಈ ಎಂಟಿ ಕರ್ಲಿ ಬ್ರೇಸಸ್ಗೆ ಹೋಗುತ್ತೆ. ಓಕೆ, ನಾನು ರನ್ ಮಾಡಿ ನೋಡೋಣ ಇದು. ಓಕೆ, ರನ್ ಮಾಡಿ ನೋಡಿದ್ರೆ ನೋಡಿ ಲಾಸ್ಟ್ ಇಂದು ಎರಡು ಸೇಮ್. ಓಕೆ, ದ ನೇಮ್ ಇಸ್ ಬಾಬ್ ಅಂಡ್ ದ ಏಜ್ ಇಸ್ 26. ನೀವು ಈ ರೀತಿಯದು ಬರೀಬಹುದು. ಓಕೆ, ಸಪೋಸ್ ನೀವು ಪ್ರೆಸಿಡೆಂಟ್ ಚೇಂಜ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಏಜ್ ಫಸ್ಟ್ ಬರ್ದಿದ್ದೀರಾ, ಆಮೇಲೆ ನೇಮ್ ಬರ್ದಿದ್ದೀರಾ. ಈಗ ನೋಡೋಣ ಏನಾಗುತ್ತೆ, ಪ್ರೆಸಿಡೆಂಟ್ ಚೇಂಜ್ ಆಯಿತು ನೋಡಿ, ದ ನೇಮ್ ಇಸ್ 26 ಅಂಡ್ ದ ಏಜ್ ಇಸ್ ಬಾಬ್ ಅಂತ ಬಂದ್ಬಿಟ್ಟಿದೆ. ಪ್ರೆಸಿಡೆಂಟ್ ಚೇಂಜ್, ಏಜ್ ಬಂದ್ಬಿಟ್ಟು ಇಲ್ಲಿಗೆ ಹೋಗ್ಬಿಟ್ಟಿದೆ. ನೀವು ಅದನ್ನು ಚೇಂಜ್ ಮಾಡಬಹುದು ನೋಡಿ. ಫಸ್ಟ್ ಇದು ಏನ್ ಏಜ್ ಇದೆ, ಓಕೆ, ಸೊ ಈ ಪ್ರೆಸಿಡೆನ್ಸಿ ಕೊಡ್ಬೇಕು 0 ಅಂಡ್ ದ ನೇಮ್ ಏನಿದೆ ಇಲ್ಲಿಗೆ ಕೊಡ್ಬೇಕು. ಈ ತರನು ಬರಿಬಹುದು ನೀವು. ಎಲ್ಲ ಟೈಪ್ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ನಾನು ತಿಳಿಸ್ತಾ ಇರೋದು. ಓಕೆ, ಸೊ ನೋಡಿ ಈಗ ಔಟ್ಪುಟ್ ನೋಡಿ, ಮತ್ತೊಂದ್ಸತಿ ರನ್ ಮಾಡಿ ನೋಡೋಣ. ನೋಡಿ ಔಟ್ಪುಟ್, ದ ನೇಮ್ ಇಸ್ ಬಾಬ್ ಅಂಡ್ ದ ಏಜ್ ಇಸ್ 26. ಫೈನ್. ನಾನು ಹೇಳೋದು ಫೈನಲಿ ಏನಂದ್ರೆ, ಇದು ಯಾವಾಗ್ಲೂ ಯೂಸ್ ಮಾಡಕ್ ಹೋಗ್ಬೇಡಿ. ಓಕೆ, ಐದರ್ ನೀವು ಇದು ಯೂಸ್ ಮಾಡಿ ಅಥವಾ ನೀವು ಫಾರ್ಮೆಟ್ ಅಂತಾನೆ ಯೂಸ್ ಮಾಡಿ. ಐ ಸಜೆಸ್ಟ್ ಯು ಟು ಗೋ ವಿತ್ ದಿಸ್. ಓಕೆ, ಬೆಟರ್ ಇದು ಬರೆಯೋದಂತ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಓಕೆ, ಐ ಹೋಪ್ ನೋಡಿ ಇದು ನೀವು ಬುಕ್ಕಲ್ಲಿ ನೋಟ್ ಮಾಡ್ಕೊಳೋದು ಏನು ಅವಶ್ಯಕತೆ ಇಲ್ಲ. ನಿಮ್ಗೆ ಆಲ್ರೆಡಿ ಹ್ಯಾಂಡ್ ಬುಕ್ ಸಿಗುತ್ತೆ. ಓಕೆ, ಹ್ಯಾಂಡ್ ಬುಕ್ ನ ಪ್ರೊವೈಡ್ ಮಾಡ್ತೀವಿ. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗ್ಬಿಟ್ಟು ಆ ಹ್ಯಾಂಡ್ ಬುಕ್ ಲಿಂಕ್ ನ ಆಕ್ಸೆಸ್ ಮಾಡ್ಬೋದು. ನಿಮ್ಗೆ A to Z ಏನೇನ್ ಕೋಡ್ ಬರ್ದಿರ್ತೀವಿ ಕ್ಲಾಸಸ್ ಅಲ್ಲಿ, ಎಲ್ಲ A to Z ಎಲ್ಲ ಕೋಡ್ ಇರುತ್ತೆ. ಓಕೆ, ನಮ್ಮ ಹ್ಯಾಂಡ್ ಬುಕ್ ಅಲ್ಲಿ. ಓಕೆ, ಸ್ಟಾರ್ಟಿಂಗ್ ಫ್ರಮ್ 0 to ಅಡ್ವಾನ್ಸ್ ಲೆವೆಲ್. ನಾಟ್ ಓನ್ಲಿ ದಿಸ್, DSA ಕಾನ್ಸೆಪ್ಟ್ಸ್ ಆಗಿರ್ಲಿ, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನೇನ್ ಮಾಡ್ತೀವಿ ಎಲ್ಲ ಕಾನ್ಸೆಪ್ಟ್ ಹ್ಯಾಂಡ್ ಬುಕ್ ಅಲ್ಲಿ ಬಂದಿರುತ್ತೆ. ಮತ್ತೆ ಗಿಟ್ ಹಬ್ ಅಕೌಂಟ್ ಅಲ್ಲಿ ಕೋಡ್ ಬೇಕಾದ್ರೆ ಎಲ್ಲ ಗಿಟ್ ಹಬ್ ಅಕೌಂಟ್ ಅಲ್ಲಿ ಇರುತ್ತೆ. ಜಸ್ಟ್ ನೀವು ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಗಿಟ್ ಹಬ್ ಅಕೌಂಟ್ ನ ಕ್ಲಿಕ್ ಮಾಡಿ ಎಲ್ಲ ಕೋಡ್ ನ ಆಕ್ಸೆಸ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಫೈನ್, ಥ್ಯಾಂಕ್ ಯು.